ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಜನನೇಂದ್ರಿಯ ಹಾಗೂ ಲೈಂಗಿಕ ಆರೋಗ್ಯ ಸುಧಾರಣೆ ಮಾಡುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಮಾವಿನ ಹಣ್ಣು, ಬಿ ಅವಕ್ಯಾಡೋ, ಸಿ ದ್ರಾಕ್ಷಿ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಬಿ ಅವಕ್ಯಾಡೋ. ಇದರಲ್ಲಿ ಅದ್ಭುತವಾದ ಆರೋಗ್ಯ ಗುಣಗಳು ಇವೆ. ಇದು ಜನನೇಂದ್ರಿಯದ ಆರೋಗ್ಯವನ್ನು ಸುಧಾರಣೆ ಮಾಡುವುದು. ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಬಿ6 ಮತ್ತು ವಿಟಮಿನ್ ಇ ಅಂಶವಿದೆ. ಇದು ಲೈಂಗಿಕ ಆರೋಗ್ಯ ಸುಧಾರಣೆ ಮಾಡುವುದು. ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಬಿ6 ಮತ್ತು ವಿಟಮಿನ್ ಇ ಅಂಶವಿದೆ. ಇದು ಲೈಂಗಿಕ ಆರೋಗ್ಯ ಸುಧಾರಣೆ ಮಾಡುವುದು. ಇದರಲ್ಲಿ ಇರುವಂತಹ ಖನಿಜಾಂಶ ಮತ್ತು ಕ್ಯಾರೋಟಿನಾಯ್ಡ್ಗಳು ದೇಹಕ್ಕೆ ಶಕ್ತಿ ಮತ್ತು ತ್ರಾಣ ನೀಡುತ್ತವೆ. ಎರಡನೇ ಪ್ರಶ್ನೆ, ಅತಿಯಾದ ಗ್ರೀನ್ ಟೀ ಸೇವನೆಯಿಂದ ಉಂಟಾಗುವ ಸಮಸ್ಯೆ ಯಾವುದು? ಆಪ್ಷನ್ಸ್ ಎ ಬಿಪಿ, ಬಿ ನಿದ್ರಾಹೀನತೆ, ಸಿ ಸೂಕ್ಷ್ಮ ಕರಳು, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗ್ರೀನ್ ಟೀ ಟ್ಯಾನಿನ್ಗಳನ್ನು ಹೊಂದಿರುತ್ತದೆ. ಇದು ಹಲ್ಲುಗಳನ್ನು ಸವೆದು ಹಲ್ಲಿನ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಗ್ರೀನ್ ಟೀ ಅತಿಯಾದ ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಕಾಯಿಲೆಯಂತಹ ಹೃದಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಗ್ರೀನ್ ಟೀಯ ಅತಿಯಾದ ಸೇವನೆಯು ನಿದ್ರಾಹೀನತೆ ಮತ್ತು ನಿದ್ರೆಯ ಕೊರತೆಯಂತಹ ನಿದ್ರೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಗ್ರೀನ್ ಟೀ ಕ್ಯಾಟೆಚಿನ್ಗಳನ್ನು ಹೊಂದಿದ್ದು ಇದು ವಿಟಮಿನ್ ಬಿ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಗ್ರೀನ್ ಟೀ ಪಾಲಿಫಿನಾಲ್ಗಳನ್ನು ಹೊಂದಿದ್ದು ಇದು ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಭಾರತದ ವಜ್ರದ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಸೂರತ್, ಬಿ ಜೈಪುರ್, ಸಿ ಆಗ್ರಾ, ಡಿ ಪುಣೆ. ಸರಿಯಾದ ಉತ್ತರ ಆಪ್ಷನ್ ಎ ಸೂರತ್. ಗುಜರಾತ್ನಲ್ಲಿರುವ ಸೂರತ್ ಭಾರತದ ನಿರ್ವಿವಾದ ವಜ್ರ ನಗರಿ. ಇದು ವಿಶ್ವದ 90% ಕಚ್ಚಾ ವಜ್ರಗಳನ್ನು ಹೊಳಪು ಮಾಡುವ ಜಾಗತಿಕ ಶಕ್ತಿ ಕೇಂದ್ರವಾಗಿದೆ. ನುರಿತ ಕುಶಲಕರ್ಮಿಗಳು ಮತ್ತು ಬೃಹತ್ ಜವಳಿ ಉದ್ಯಮಕ್ಕೆ ಹೆಸರುವಾಸಿಯಾದ ಈ ನಗರವು ಆಧುನಿಕ ತಂತ್ರಜ್ಞಾನದೊಂದಿಗೆ ಆಳವಾಗಿ ಬೇರೂರಿರುವ ಸಂಪ್ರದಾಯಗಳನ್ನು ಸಂಯೋಜಿಸುತ್ತದೆ. ಇದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾಗಿದೆ. ನಾಲ್ಕನೇ ಪ್ರಶ್ನೆ, ನೀಲಿ ಅರಿಶಿಣವನ್ನು ಬೆಳೆಯುವ ಭಾರತದ ಪ್ರದೇಶ ಯಾವುದು? ಆಪ್ಷನ್ಸ್ ಎ ಕೇರಳ, ಬಿ ಮಧ್ಯಪ್ರದೇಶ್, ಸಿ ಜಮ್ಮು ಕಾಶ್ಮೀರ್, ಡಿ ಹಿಮಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೀಲಿ ಅರಿಶಿಣವನ್ನು ಮುಖ್ಯವಾಗಿ ಈಶಾನ್ಯ ಭಾರತ, ಕೇರಳದ ವಾಯ್ನಾಡಿನಲ್ಲಿ ಮತ್ತು ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ಬೆಳೆಯಲಾಗುತ್ತದೆ. ಹೀಗಾಗಿ ಈ ಅಪರೂಪದ ನೀಲಿ ಅರಿಶಿಣ ಸಾಮಾನ್ಯ ಹಳದಿ ಅರಿಶಿಣಕ್ಕಿಂತ ಹೆಚ್ಚು ದುಬಾರಿಯಾಗಿದೆ. ನೀಲಿ ಅರಿಶಿಣವು ಉತ್ಕರ್ಷಣ ನಿರೋಧಕ, ಉರಿಯೂತ ನಿವಾರಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಕರ್ಪೂರದಂತಹ ಸುವಾಸನೆಯನ್ನು ಹೊಂದಿರುತ್ತದೆ. ಇದರಲ್ಲಿ ಕರ್ಪೂರ ಮತ್ತು ಇತರ ಸಾರಭೂತ ತೈಲಗಳು ಇದ್ದು ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ದೇಹವನ್ನು ವಿವಿಧ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಇದು ಇಂದಿನ ಕಲುಷಿತ ವಾತಾವರಣದಲ್ಲಿ ಶ್ವಾಸಕೋಶವನ್ನು ಬಲಪಡಿಸಲು, ಗಂಟಲ ಸಮಸ್ಯೆಗಳನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಕಪ್ಪು ಬಣ್ಣದ ಕಣ್ಣುಗಳನ್ನು ಹೊಂದಿರುವ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರುತ್ತದೆ? ಆಪ್ಷನ್ಸ್ ಎ ಆಕರ್ಷಕರು, ಬಿ ನುರಿತರು, ಸಿ ಸೃಜನಶೀಲರು, ಡಿ ನೇರ ಸ್ವಭಾವದವರು. ಸರಿಯಾದ ಉತ್ತರ ಆಪ್ಷನ್ ಬಿ ನುರಿತರು. ಹೆಚ್ಚಿನ ಜನರು ಕಪ್ಪು ಬಣ್ಣದ ಕಣ್ಣುಗಳನ್ನು ಹೊಂದಿರುತ್ತಾರೆ. ಕಪ್ಪು ಕಣ್ಣುಗಳನ್ನು ಹೊಂದಿರುವವರು ತುಂಬಾನೇ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಕೆಲಸದಲ್ಲಿ ಬಹಳ ನುರಿತರು. ಇವರು ಏನೇ ಮಾಡಿದರೂ ಅದನ್ನು ಪೂರ್ಣ ಹೃದಯದಿಂದ ಮಾಡುತ್ತಾರೆ ಮತ್ತು ತಮ್ಮ ಕೆಲಸವನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸಲು ಮುಂಚಿತವಾಗಿಯೇ ಯೋಜಿಸುತ್ತಾರೆ. ಇವರು ತಮ್ಮ ಕಠಿಣ ಪರಿಶ್ರಮದ ಮೂಲಕವೇ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಇಷ್ಟು ಮಾತ್ರವಲ್ಲದೆ ಇವರು ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿರುತ್ತಾರೆ ಮತ್ತು ಇವರು ನಂಬಿಕೆಗೆ ಅರ್ಹರು. ಆರನೇ ಪ್ರಶ್ನೆ, ಭೂಮಿಯ ಮೂರನೇ ಧ್ರುವ ಎಂದು ಕರೆಯಲ್ಪಡುವ ಪರ್ವತ ಯಾವುದು? ಆಪ್ಷನ್ಸ್ ಎ ಕಿಲಿಮಂಜಾರೋ, ಬಿ ಮೌಂಟ್ ಎವರೆಸ್ಟ್, ಸಿ ಕಾಂಚನಜುಂಗ, ಡಿ ಆಂಡೀಸ್.
ಸರಿಯಾದ ಉತ್ತರ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್. ಎವರೆಸ್ಟ್ ಪರ್ವತವು ಹಿಮಾಲಯ ಪರ್ವತ ವ್ಯವಸ್ಥೆಯ ಭಾಗವಾಗಿದ್ದು ಇದು ಅನೇಕ ಹಿಮನದಿಗಳು ಮತ್ತು ಶಾಶ್ವತ ಹಿಮಕ್ಷೇತ್ರಗಳನ್ನು ಹೊಂದಿದೆ. ಈ ಹಿಮನದಿಗಳು ಅಪಾರ ಪ್ರಮಾಣದ ಸಿಹಿ ನೀರನ್ನು ಸಂಗ್ರಹಿಸುತ್ತವೆ. ಈ ಹಿಮನದಿಗಳಿಂದ ಕರಗುವ ನೀರು ಪ್ರಮುಖ ನದಿಗಳಿಗೆ ಹರಿಯುತ್ತದೆ. ಕೃಷಿ, ಕುಡಿಯುವ ನೀರು ಮತ್ತು ಇಂಧನ ಅಗತ್ಯಗಳನ್ನು ಬೆಂಬಲಿಸುತ್ತದೆ. ಅದಕ್ಕಾಗಿಯೇ ಈ ಪ್ರದೇಶವನ್ನು 3ನೇ ಧ್ರುವ ಎಂದು ಕರೆಯಲಾಗುತ್ತದೆ. 7ನೇ ಪ್ರಶ್ನೆ, 30 ದಿನಗಳು ಓಟ್ಸ್ ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಜೀರ್ಣಕ್ರಿಯೆ ಸರಾಗ, ಬಿ ತೂಕ ಇಳಿಕೆ, ಸಿ ಹಸಿವು ಹೆಚ್ಚಳ, ಡಿ ನಾರಿನಾಂಶ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತಿಂದ ಆಹಾರ ಜೀರ್ಣ ಆದಾಗ ಮಾತ್ರ ಆರೋಗ್ಯ, ಇಲ್ಲದಿದ್ದರೆ ಅಜೀರ್ಣ, ಮಲಬದ್ಧತೆ ಇದೆಲ್ಲ ಶುರುವಾಗುತ್ತದೆ. ಈ ಸಮಸ್ಯೆಗಳನ್ನು ಇಲ್ಲವಾಗಿಸಲು ಓಟ್ಸ್ ಸಹಾಯ ಮಾಡುತ್ತದೆ. ಓಟ್ಸ್ನಲ್ಲಿರುವ ಕರಗುವ ಫೈಬರ್ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಓಟ್ಸ್ ತೂಕ ಇಳಿಸುವ ಪ್ರಯತ್ನದಲ್ಲಿರುವವರಿಗೆ ಬೆಸ್ಟ್ ಆಹಾರ ಎಂದು ಹೇಳಬಹುದು. ಇದರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತದೆ. ಇದರಲ್ಲಿರುವ ಅಧಿಕ ಪ್ರಮಾಣದ ಕರಗುವ ನಾರಿನಾಂಶ ಹೆಚ್ಚುವರಿ ಕೊಬ್ಬನ್ನು ಕರಗಿಸಿ ತೂಕ ಇಳಿಸುತ್ತದೆ. 8ನೇ ಪ್ರಶ್ನೆ, ಮೊಟ್ಟೆಯ ಹಳದಿ ಲೋಳೆಯಲ್ಲಿ ಯಾವುದು ಸಮೃದ್ಧವಾಗಿರುತ್ತದೆ? ಆಪ್ಷನ್ಸ್ ಎ ವಿಟಮಿನ್ ಡಿ, ಬಿ ವಿಟಮಿನ್ ಬಿ12, ಸಿ ವಿಟಮಿನ್ ಇ, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ12. ಮೊಟ್ಟೆಯ ಹಳದಿ ಲೋಳೆಯಲ್ಲಿ ವಿಟಮಿನ್ ಬಿ12 ಸಮೃದ್ಧವಾಗಿದ್ದು ಇದು ದೇಹಕ್ಕೆ ತ್ವರಿತ ಶಕ್ತಿಯನ್ನು ಒದಗಿಸುತ್ತದೆ. ಇದು ಮೆದುಳಿನ ಶಕ್ತಿಗೂ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಮೊಟ್ಟೆಗಳು ಯಾವಾಗಲೂ ಶಕ್ತಿ ಮತ್ತು ದೇಹವನ್ನು ಬಲಪಡಿಸುವ ಮೂಲವೆಂದು ಪರಿಗಣಿಸಲ್ಪಟ್ಟ ಆಹಾರವಾಗಿದೆ. ಮೊಟ್ಟೆಗಳನ್ನು ಸೇವಿಸುವುದರಿಂದ ನಮ್ಮ ದೇಹದಲ್ಲಿ, ವಿಶೇಷವಾಗಿ ನಮ್ಮ ಕಾಲುಗಳಲ್ಲಿ ಬಿಗಿತ ಮತ್ತು ದೌರ್ಬಲ್ಯ ಕಡಿಮೆಯಾಗುತ್ತದೆ, ನರಗಳ ಕಾರ್ಯವನ್ನು ಸುಧಾರಿಸುತ್ತದೆ ಮತ್ತು ನಡೆಯುವಲ್ಲಿ ಸ್ಥಿರತೆ ಮತ್ತು ನಿಯಂತ್ರಣವನ್ನು ಹೆಚ್ಚಿಸುತ್ತದೆ. 9ನೇ ಪ್ರಶ್ನೆ, ಪುರುಷರು ಒಳ ಉಡುಪುಗಳನ್ನು ಬಿಗಿಯಾಗಿ ಧರಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ವೀರ್ಯಾಣು ಕೊರತೆ, ಬಿ ರಕ್ತ ಸಂಚಾರ ಕುಸಿತ, ಸಿ ತುರಿಕೆ, ಡಿ ವೃಷಣಗಳ ಊತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪುರುಷರು ಬಿಗಿಯಾದ ಒಳ ಉಡುಪು ಧರಿಸುವುದರಿಂದ ರಕ್ತ ಸಂಚಾರದಲ್ಲಿ ಅಡಚಣೆ, ವೃಷಣಗಳ ತಾಪಮಾನ ಹೆಚ್ಚಾಗಿ ವೀರ್ಯದ ಉತ್ಪಾದನೆ ಮತ್ತು ಫಲವತ್ತತೆ ಕುಸಿತ, ಚರ್ಮದ ದದ್ದುಗಳು, ತುರಿಕೆ, ಸೋಂಕು, ಒಳಮುಖವಾಗಿ ಬೆಳೆಯುವ ಕೂದಲು ಮತ್ತು ನೋವು ಉಂಟಾಗಬಹುದು. ಇದು ಅಸ್ವಸ್ಥತೆ ಮತ್ತು ಜನನಾಂಗದ ಕ್ರಿಯೆಯ ಮೇಲೂ ಪರಿಣಾಮ ಬೀರಬಹುದು. 10ನೇ ಪ್ರಶ್ನೆ, ನೀವು ನಿಧಾನವಾಗಿ ಹೃದಯಾಘಾತದತ್ತ ಸಾಗುತ್ತಿರುವಿರಿ ಎಂಬುದರ ಸಂಕೇತ ಯಾವುದು? ಆಪ್ಷನ್ಸ್ ಎ ಉಸಿರಾಟ ತೊಂದರೆ, ಬಿ ಉದ್ವೇಗ, ಸಿ ತಲೆಭಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗೆ ಆಳವಾದ ಉಸಿರನ್ನು ತೆಗೆದುಕೊಳ್ಳಲು ನಿಮಗೆ ಕಷ್ಟವಾಗಿದ್ದರೆ ಎಚ್ಚರದಿಂದಿರಿ. ಈ ರೀತಿಯ ಸಮಸ್ಯೆ ಕೆಲವೊಮ್ಮೆ ಹೃದಯಾಘಾತದ ಲಕ್ಷಣವಾಗಿರಬಹುದು. ವಾಸ್ತವವಾಗಿ ರಕ್ತನಾಳಗಳಲ್ಲಿ ಅಡೆತಡೆಗಳು ಸಂಭವಿಸಿದಾಗ ಆಮ್ಲಜನಕದ ಪೂರೈಕೆಯು ನಿಲ್ಲುತ್ತದೆ. ಇದರಿಂದ ಎದೆಯಲ್ಲಿ ನೋವು ಮತ್ತು ಭಾರವನ್ನು ಉಂಟುಮಾಡುತ್ತದೆ. ತಲೆಭಾರ, ಗೊಂದಲ, ಉದ್ವೇಗ ಅಥವಾ ಬೆಳಗ್ಗೆ ಅತಿಯಾದ ಆತಂಕದಂತಹ ಲಕ್ಷಣಗಳು ಒಳ್ಳೆಯದಲ್ಲ. ನೀವು ನಿಧಾನವಾಗಿ ಹೃದಯಾಘಾತದತ್ತ ಸಾಗುತ್ತಿರುವಿರಿ ಎಂಬುದರ ಸಂಕೇತವಿದು. 11ನೇ ಪ್ರಶ್ನೆ, ಭಾರತದ ಚಿನ್ನದ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕೃಷ್ಣ, ಬಿ ಜೀಲಂ, ಸಿ ಬಿಯಾಸ್, ಡಿ ಸುವರ್ಣರೇಖಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸುವರ್ಣರೇಖಾ. ಜಾರ್ಖಂಡ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಮೂಲಕ ಹರಿಯುವ ಸುವರ್ಣರೇಖಾ ನದಿಯನ್ನು ಭಾರತದ ಚಿನ್ನದ ನದಿ ಎಂದು ಕರೆಯಲಾಗುತ್ತದೆ. ಇದರ ಹೆಸರು ಚಿನ್ನದ ಸ್ಟ್ರೀಕ್ ಎಂದು ಅನುವಾದಿಸುತ್ತದೆ. ಇದು ಅದರ ಮರಳಿನ ಹಾಸಿಗೆಯಲ್ಲಿ ಕಂಡುಬರುವ ಚಿನ್ನದ ಕಣಗಳಿಂದ ಪ್ರೇರಿತವಾಗಿದೆ. ರಾಂಚಿ ಬಳಿ ಹುಟ್ಟುವ ಈ ವಿಶಿಷ್ಟ ಮಳೆಯಾಶ್ರಿತ ನದಿಯು ಬಂಗಾಳ ಕೊಲ್ಲಿಗೆ ನೇರವಾಗಿ ಹರಿಯುತ್ತದೆ. ಖನಿಜಗಳು ಮತ್ತು ಇತಿಹಾಸದಲ್ಲಿ ಸಮೃದ್ಧವಾಗಿರುವ ಇದು ಇಂದಿಗೂ ಸ್ಥಳೀಯ ಸಮುದಾಯಗಳು ಸಣ್ಣ ಪ್ಲೇಸರ್ ಚಿನ್ನದ ಧಾನ್ಯಗಳನ್ನು ಬೇಟೆಯಾಡುವ ತಾಣವಾಗಿ ಉಳಿದಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.